ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಶ್ರೀ ರಾಮೇಶ್ವರ ದೇವಸ್ಥಾನದಲ್ಲಿ ರಥಸಪ್ತಮಿ ಪ್ರಯುಕ್ತ ದೇವರಿಗೆ ಅಭಿಷೇಕ, ಸತ್ಯನಾರಾಯಣ ಸ್ವಾಮಿ ಪೂಜೆ ನಂತರ ಉತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಸಾದ ವಿನಿಯೋಗವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸ್ವಾಮಿಯ ಸದ್ಭಕ್ತರು, ರಾಮೇಶ್ವರ ಭಕ್ತವೃಂದ ಸದಸ್ಯರು, ಎಲ್ಲ ಪದಾಧಿಕಾರಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಅರ್ಚಕರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಚಾಮರಾಜಪೇಟೆ ಶ್ರೀ ರಾಮೇಶ್ವರ ದೇವಸ್ಥಾನ ಪುಣ್ಯಕ್ಷೇತ್ರದ ವಿಶೇಷಗಳನ್ನು ತಿಳಿಸಿದರು. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತ ಮುಂದೆ ಗುರು ಪರಂಪರಾ. ಓಂ ನಮಃ ಶಿವಾಯ. ಇದು ಚಾಮರಾಜಪೇಟೆ 3ನೇ ಮುಖ್ಯ ರಸ್ತೆಯಲ್ಲಿರುವಂಥ ರಾಮೇಶ್ವರ ಸ್ವಾಮಿ ದೇವಸ್ಥಾನ. ಇದು ಸುಮಾರು 250-300 ವರ್ಷಗಳ ಪುರಾತನವಾದಂತಹ ದೇವಸ್ಥಾನ. ಇಲ್ಲಿ ರಾಮದೇವರ ಎದುರುಗಡೆ ಒಂದು ಗರುಡಗಂಬ ಇದೆ, ರಾಮೇಶ್ವರ ಸ್ವಾಮಿ ಎದುರುಗಡೆ ಒಂದು ಗರುಡಗಂಬ ಇದೆ. ಹೀಗೆ ಒಂದು ದೇವಾಲಯದಲ್ಲಿ 2 ಕಡೆ ಗರುಡಗಂಬ ಇರುವಂಥದ್ದು ಬಹಳ ಒಂದು ವಿಶೇಷತೆ ಇರೋ ದೇವಸ್ಥಾನ. ಇಲ್ಲಿ ಸುಮಾರು ಜನ ಭಕ್ತರು ಬರ್ತಾ ಇದ್ದಾರೆ. ಹಳಬರು ಇಲ್ಲಿ ಬರೋರೆಲ್ಲ, ಇಲ್ಲಿ ಒಂದು ಶಾಲೆ ಇದೆ, ಆ ಶಾಲೆಯಲ್ಲಿ ಓದಿರೋಂಥ ಮಕ್ಕಳು. ಆ ಶಾಲೆ ಯಾವುದು ಅಂತಂದರೆ ಕೃಷ್ಣರಾಜ ಒಡೆಯರವರ 21ನೇ ವರ್ಷದ ಹುಟ್ಟುಹಬ್ಬಕ್ಕೋಸ್ಕರವಾಗಿ ಮುಂದ್ಗಡೆ ದೇವಸ್ಥಾನದ ಮುಖಮಂಟಪ ಒಂದು ಮಾಡಿಸಿದ್ರು. ಇಲ್ಲಿ ಕೃಷ್ಣ ಮಂದಿರ ಅಂತ ಒಂದು ಸ್ಕೂಲ್ ಒಂದು ಮಾಡಿಸಿದ್ರು. ಆ ಸ್ಕೂಲಲ್ಲಿ ಓದಂಥ ವಿದ್ಯಾರ್ಥಿಗಳು ಸುಮಾರು 70 ವರ್ಷ ಇಂಥವ್ರ ಮೊಮ್ಮಕ್ಕಳ ಜೊತೆ ಬಂದು ದೇವರ ದರ್ಶನ ಪಡ್ಕೊಂಡು ಈ ಶಾಲೆ, ಈ ದೇವಸ್ಥಾನ ಅಭಿವೃದ್ಧಿ ಕಾರ್ಯಗಳೆಲ್ಲ ನೋಡಿ ಭಾಳ ಶ್ಲಾಘನೀಯವಾಗಿ ಸಂತೋಷ ಪಡ್ತಾ ಹೋಗ್ತಾ ಇದ್ದಾರೆ. ಈ ದಿವಸ ರಥಸಪ್ತಮಿ ಅಂತೇಳಿ ಸೂರ್ಯ ರಥವೇರಿ ಬರುವಂಥ ದಿನ, ಸೂರ್ಯ ಜಯಂತಿ ಅಂತ ಕೂಡ ಹೇಳ್ತಾರೆ. ಈ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ವಿಶೇಷವಾಗಿ ಆಚರಣೆ ಮಾಡಿ ಪಂಚಾಮೃತ ಅಭಿಷೇಕಗಳಿಂದ, ಪಂಚಸೂಕ್ತಗಳಿಂದ ಅಭಿಷೇಕ ಆದ ನಂತರ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಯಿತು. ಆಮೇಲೆ ಪ್ರಾಕಾರೋತ್ಸವ. ಈ ದೇವಸ್ಥಾನ ಭಾಳ ದೊಡ್ಡದು, 3.5 ಎಕರೆ ಇದೆ ದೇವಸ್ಥಾನ ಇದು. ಈ ದೇವಸ್ಥಾನ ಸುತ್ತಲೂ ಪ್ರಾಕಾರೋತ್ಸವ ಆಯಿತು, ಪ್ರಸಾದ ವಿನಿಯೋಗ ಆಯಿತು. ಹೀಗೆ ಬಂದು ಭಕ್ತಾದಿಗಳು ವಿಶೇಷವಾಗಿ ಬಂದು ಇಲ್ಲಿ ಅವ್ರ ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾರ್ಯಾರು ಈ ದೇವಾಲಯ ನೋಡಿಲ್ಲ ಅವರೆಲ್ಲ ಬಂದು ದೇವರ ದರ್ಶನ ಮಾಡ್ಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಭಕ್ತ ಮಹಾಶಯರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಈ ದೇವಾಲಯದಲ್ಲಿ ಪೂರ್ವದಿಂದ ಇರುವಂಥದ್ದು ರಾಮೇಶ್ವರ ಸ್ವಾಮಿ, ಪಾರ್ವತಮ್ಮನವರು, ಗಣಪತಿ ಮತ್ತು ಸೀತಾ ಲಕ್ಷ್ಮಣ ಆಂಜನೇಯ ಸ್ವಾಮಿ ದೇವರು. ಇದು ಸುಮಾರು ಒಂದು 250-300 ವರ್ಷದ್ದು. ಆ ನಂತರದಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಇದೆ. ಪಳನಿನಲ್ಲಿ ಯಾವ ಥರ ನೀವು ದರ್ಶನ ಮಾಡ್ಬೋದು ಅದೇ ಥರ ದರ್ಶನ ಮಾಡುವಂಥ ದೇವರು ಇಲ್ಲಿದೆ. ಆಮೇಲೆ ಸತ್ಯನಾರಾಯಣ ಸ್ವಾಮಿ, ನವಗ್ರಹಗಳು, ಆಂಜನೇಯ ಸ್ವಾಮಿ, ಸೂರ್ಯನಾರಾಯಣ ಸ್ವಾಮಿ, ಅಲ್ಲಿಂದ ಕಾಲಭೈರವ ದೇವರು, ದಕ್ಷಿಣಾಮೂರ್ತಿ, ಚಂಡಿಕೇಶ್ವರ, ನಂದಿಕೇಶ್ವರ, ಇಲ್ಲಿ ನಾಗವನ ಅಂತ ಅಲ್ಲಿ ಸುಮಾರು ಒಂದು 200 ನಾಗ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೆಲ್ಲ ಸುಮಾರು ವರ್ಷಗಳ ಹಿಂದಿನಿಂದ ಮಾಡಿರೋದು, ಇವಾಗೂ ಕೂಡ ಮಾಡ್ತಾನೆ ಬರ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆ ನಾಗವನ ಅಂತದ್ದು, ನೋಡುವಂಥ ಒಂದು ಜಾಗ. ಇದನ್ನೆಲ್ಲ ನೀವು ಬಂದು ನೋಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ನನ್ನ ಹೆಸರು ರಮೇಶ್ ಶಾಸ್ತ್ರಿ ಅಂತ. ವರದಿ ಮಹೇಶ್ ಮೇಟಿ, ಬೆಂಗಳೂರು. ಸೇವೆ ನಿರ್ವಹಿಸ್ತಾರೆ.